ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾವೇರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ ಹೆಲ್ದಿ ಮತ್ತು ಹೈಜಿನಿಕ್ ಆಗಿರುವಂಥ ಅಕ್ಕಿ ಹಿಟ್ಟಿನ ಕುರ್ಕುರೆ ರೀ. ಮನೆಯಲ್ಲೇ ಕುರ್ಕುರೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಈ ಕುರ್ಕುರೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡಿರಿ, ನಾನು ಒಂದು ಬೌಲಿಗೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಮತ್ತು 2 ಟೇಬಲ್ ಸ್ಪೂನ ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಇಲ್ಲ ಗೋಧಿ ಹಿಟ್ಟು ಹಾಕ್ಕೋಬೋದು ರೀ. ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ ರೀ 1 ಟೇಬಲ್ ಸ್ಪೂನ. ಮತ್ತು 1 ಟೀ ಸ್ಪೂನ ಅಡುಗೆ ಸೋಡಾ ಹಾಕ್ಕೊಳಕತ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ರೀ. ಈಗ ಆವಾಗಲೇ 1 ಕಪ್ ಹಿಟ್ಟು ತೊಗೊಂಡಿವ್ರಲ್ಲ, ಅದೇ ಕಪ್ಲೆ 2 ಕಪ್ನಷ್ಟು ನೀರು ಹಾಕ್ಬೇಕು ನೋಡಿರಿ. ಇದಕ್ಕೆ ಇದು ಅಳತಿ ಒಳಗೆ ನೀರು ಹಾಕ್ಬೇಕು ರೀ. ನಾವು 2 ಕಪ್ ಕರೆಕ್ಟಾಗಿ ನೀರು ಹಾಕಿದ್ವಿ ಅಂದ್ರೆ ಕರೆಕ್ಟಾಗಿ ಬ್ಯಾಟ್ರ್ ರೆಡಿ ಆಗ್ತದೆ ನೋಡಿರಿ. ಈಗ ನೀರು ಹಾಕ್ಕೊಂಡು 1 ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಬೇಕು ನೋಡಿರಿ. ಈ ಥರ ಎಲ್ಲೂ ಗಂಟು ಇಲ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈಗ ಹಿಟ್ಟು ನೋಡಿರಿ ಮಿಕ್ಸ್ ಮಾಡಿದ್ದಾಗೈತ್ರಿ. ಈ ಥರ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕು ನೋಡಿರಿ. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕು ರೀ. ಈಗ ಬ್ಯಾಟ್ರ್ ರೆಡಿ ಆಗೈತ್ರಿ ನೋಡಿರಿ. ಈಗ ಈ ಥರ ಒಂದು ಲೈನ್ ಎಳೆದ್ರೆ ಅವು 2 ಲೈನ್ ಕುಡ್ಕೋಬಾರ್ದು ರೀ. ಆ ಥರ ಬ್ಯಾಟ್ರ್ ಇರ್ಬೇಕು ನೋಡಿರಿ. ಈಗ ಏನು ಮಾಡೋಂದ್ರೆ ಗ್ಯಾಸ್ ಮೇಲೆ ಕಡಾಯಿ ಇಟ್ಟೀನಿ ರೀ ನಾನು. ಈಗ ಇದು ಬ್ಯಾಟ್ರ್ ಹಾಕ್ಕೊಳ್ಳೋಣ್ರಿ. ಇದ್ರೊಳಗೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನ್ಯಾಗ ಕೈ ಬಿಲ್ದ ತಿರುಗಿಸ್ಬೇಕು ನೋಡಿರಿ. ನಾನು ಅಷ್ಟು ಬ್ಯಾಟ್ರ್ ಹಾಕ್ಕೊಂಡೀನಿ ರೀ. ನೀವು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೋಬೇಕು ರೀ. ಯಾಕಂದ್ರೆ ಇದು ಭಾಳ ಲಘು ಗಟ್ಟಿ ಆಗ್ತೈತೆ ರೀ ಮತ್ತು ಗಂಟು ಉಳಿತೈತೆ ರೀ. ಹಾಗಾಗಿ ಕೈ ಬಿಡ್ದ ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ಥರ ತಿರುಗಬೇಕು ನೋಡಿರಿ. ನೋಡಿರಿ, ಈಗ ನೋಡಿರಿ ಹಿಟ್ಟಿನ ಹದ ಚೇಂಜ್ ಆಗತೈತೆ ರೀ. ಒಂದು ಸ್ವಲ್ಪ ತಿಕ್ನೆಸ್ ಬರಾಕತೈತೆ ನೋಡಿರಿ. ಇದೇ ಥರ ಕೈ ಬಿಡ್ದ ಇನ್ನೂ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ನೋಡಿರಿ. ನೋಡತ್ತಿರ್ಲೆ ಇದು ಮುಂಚೆ ಎಷ್ಟು ತಿಳುವಾಗಿತ್ತು ರೀ, ಈಗ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದೈತೆ ಅಂತ ಹೇಳಿ ನೋಡಿರಿ. ಇದೇ ಥರ ಇದನ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ. ಈಗ ಏನು ಮಾಡ್ತೀನಿ ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳತ್ತೀನಿ ರೀ. ಬೆಣ್ಣೆ ಅಥವಾ ತುಪ್ಪ ಹಾಕೋಬೋದು ರೀ. ಅಂದ್ರೆ ಕುರ್ಕುರೆ ಟೇಸ್ಟಾಗಿ ಬರ್ತಾವೆ ಅಂತ ಹೇಳ್ರಿ. ಹಾಗಾಗಿ ಹಾಕ್ಕೊಳಕತ್ತೀನಿ ರೀ. ಇದನ್ನ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ 5 ನಿಮಿಷ ಇಲ್ಲ 2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಸ್ಟೀಮ್ನೊಳಗೆ ಇಡಬೇಕು ರೀ ನೋಡಿರಿ. ಈಗ 5 ನಿಮಿಷ ಆದಮೇಲೆ ಈ ಥರ ರೆಡಿ ಆಗೈತೆ ರೀ. ಇದನ್ನು ತಣ್ಣಗಾಗಕ್ಕೆ ಬಿಡ್ಬೇಕು ನೋಡಿರಿ. ನೋಡಿ, ನಾನು ಈ ಥರ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗುವವರೆಗೂ ಬಿಡ್ತೀನಿ ರೀ. ಇದೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ರೀ. ಈಗ ನೋಡಿರಿ, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೋತೀನಿ ರೀ. ಇದ್ರೆ ಹಾಕೋಬೋದು ರೀ, ಇಲ್ಲ ಅಂದ್ರೂ ನಡಿತೈತೆ ರೀ. ಹಾಕ್ಕೊಂಡಿದ್ದನ್ನ ಚಲೋ ತಂಗೆ ಬೈಂಡ್ ಮಾಡ್ಬೇಕು ನೋಡಿರಿ. 2 ಕೂಡಿಸಿ ಎಲ್ಲ ಮಿಕ್ಸ್ ಮಾಡ್ಬೇಕು ರೀ ಹಿಟ್ಟಿಗೆ. ಅದನ್ನು ಚಲೋ ತಂಗೆ ಈ ಥರ ಕೈಲೇ ನಾದ್ಕೋಬೇಕು ನೋಡಿರಿ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಹಾಗಾಗಿ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿನಿ ರೀ. ಮತ್ತೊಂದು ಸ್ವಲ್ಪ ಕೈಗೆ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಇದನ್ನ ಈ ಥರ ನಾದ್ಕೊಂಡು ನೋಡಿರಿ. ಈಗ ಪೂರ ತಣ್ಣಗಾಗೈತ್ರಿ. ಈಗ ಏನು ಮಾಡತ್ತೀನಿ ಅಂದ್ರೆ ನಾನು ಸಣ್ಣ ವಾಲ್ ಸೈಜ ಈ ಥರ ತೊಗೊಂಡೇನಿ ರೀ. ಅದನ್ನು ಹಿಟ್ಟು ತೊಗೊಂಡು ನೋಡಿರಿ ಈ ಥರ ಬೆರಳು ಸಹಾಯದಿಂದ ಒಂದು ಶೇಪ್ ಕೊಟ್ಕೋಬೇಕು ರೀ. ನೋಡಿರಿ, ನಾನು 2 ಬೆರಳು ಮಧ್ಯೆ ಈ ಥರ ಶೇಪ್ ಕೊಟ್ಕೊಂಡು ತೆಗೆದಿಟ್ಕೋತೀನಿ ರೀ. ಇದೇ ಥರ ಮಾಡಿ ತೋರಿಸ್ತೀನಿ ನೋಡಿರಿ. ನಿಮಗೆ ಯಾವ ಥರ ಬೇಕು ನೋಡಿರಿ ಆ ಥರ ಮಾಡ್ಕೋಬೋದು ರೀ. ಇದನ್ನು ಉದ್ದ ಚೌಕಾಗಿ ಮಾಡ್ಕೋಬೋದು ರೀ. ಇದನ್ನು ಲಟ್ಟಿಸಿ ಹಂಗೆ ಚೌಕ ಕಟ್ ಮಾಡ್ಕೊಂಡ್ರೂ ನಡಿತೈತೆ ರೀ. ನಾನು ಈ ಥರ ಕುರ್ಕುರೆ ಸೇಪ್ ಕೊಡಾಕತ್ತೀನಿ ರೀ. ಬೇಕಂದ್ರೆ ನೀವು ಚಕ್ಲಿ ಮಣಿ ಇರ್ತೈತ್ರಲ್ಲ ಅದ್ರೊಳಗೆ ಹಾಕ್ಕೊಂಡು ಒತ್ಕೊಂಡ್ರೂ ನಡಿತೈತೆ ರೀ. ಈಗ ನೋಡಿರಿ, ಒಂದು ಅರ್ಧ ಮಾಡಿ ಇಟ್ಕೊಂಡೀನಿ ರೀ. ಈಗ ಎಣ್ಣೆನೂ ಕಾದೈತೆ ನೋಡಿರಿ. ನಾನಿಲ್ಲಿ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಕೊಂಡು ಎಣ್ಣೆ ಕಾಸೀನಿ ರೀ. ಈಗ ಇವನು ಕುರ್ಕುರೆ ಹಾಕೋ ಮುಂದೆ ಒಂದು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊರಿ. ಯಾಕಂದರೆ ಮೇಲ್ಗಡೆ ಮಾತ್ರ ಬೇಯ್ತಾವಿಲ್ಲ ಅಂದ್ರೆ ಒಳಗಡೆ ಹಸಿ ಹಸಿಯಾಗಿ ಉಳ್ತಾವ್ರಿ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕು ನೋಡಿರಿ.
ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತ್ರಿ. ಇದು ಕ್ರಿಸ್ಪಿಯಾಗಿ ಬರಬೇಕಲ್ರಿ, ಹಾಗಾಗಿ ನೀವು ಜಲ್ದಿನ ಹೈ ಫ್ಲೇಮ್ ಇಟ್ಕೊಂಡು ಇದೇನಾದ್ರು ಕರೆದ್ರೆ ಫ್ರೈ ಮಾಡಿದ್ರೆ ಅವು ಮೆತ್ತಗೆ ಉಳಿತಾವ್ರಿ. ಹಾಗಾಗಿ ಈಗ ನೋಡಿರಿ ನಾನು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂಡಿನಿ ರೀ. ನೋಡಿರಿ ಗುಳ್ಳಿ ಸ್ವಲ್ಪ ಕಡಿಮೆ ಆಗ್ಯಾವ್ರಿ. ಈಗ ನಮ್ಮ ಕುರ್ಕುರೆ ರೆಡಿ ಆಗ್ಯಾವ ನೋಡಿರಿ. ಈ ಥರ ಲೋ ಫ್ಲೇಮ್ನಾಗ ಇಟ್ಕೊಂಡು ಕರಿಬೇಕ್ರಿ, ಅಂದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಈಗ ನೋಡಿರಿ ಕಲರು ಚೇಂಜ್ ಆಗೈತ್ರಿ ಮತ್ತು ಕುರ್ಕುರೆ ರೆಡಿ ಆಗ್ಯಾವ ನೋಡಿರಿ. ಇನ್ನೂ ಸ್ವಲ್ಪ ಅರ್ಧ ಉಳ್ದೈತ್ರಲ್ಲ ಅದನ್ನೂ ಇದೇ ಥರ ಅಷ್ಟು ಮಾಡಿಟ್ಕೋತೀನಿ ರೀ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಿನಿ ರೀ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೀನಿ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ನೀವು ಬೇಕಂದ್ರೆ ಇದಕ್ಕೆ ಸಕ್ರೆ ಪೌಡ್ರು ಹಾಕ್ಕೋಬೋದು ರೀ, ಸ್ವೀಟ್ ಇಷ್ಟಪಡೋರು. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿ ಒಂದು 15 ದಿನ ಸ್ಟೋರ್ ಮಾಡಿಟ್ರೂ ಇವಾಗ ಕೆಡಂಗಿಲ್ಲ ರೀ. ಅಷ್ಟೇ ಟೇಸ್ಟಿಯಾಗಿರ್ತಾವ್ರಿ ಈ ಕುರ್ಕುರೆ. ಮಕ್ಕಳಿಗೆ ಮಾಡಿಕೊಡ್ರಿ. ಈಗ ನೋಡಿರಿ ನಿಮಗೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಾವ ಅಂತೇಳಿ ನಾನಿಲ್ಲಿ ತಿಂದು ತೋರಿಸ್ತೀನಿ ನೋಡಿರಿ. ನೋಡಿರಿ ಕೇಳತ್ತೈತ್ರಲ್ಲ ಸೌಂಡ. ನೋಡಿರಿ ಇಷ್ಟು ಕ್ರಿಸ್ಪಿಯಾಗಿ ಬಂದಾವ್ರಿ ಮತ್ತು ಟೇಸ್ಟಿಯಾಗಿ ಇರ್ತಾವ್ರಿ. ಇದೇ ಥರ ಮಕ್ಕಳಿಗೆ ಮಾಡಿಕೊಡ್ರಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.